ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಉಪಮುಖ್ಯಮಂತ್ರಿ ಮಾಜಿ ಲಕ್ಷ್ಮಣ ಸವದಿ ಅವರು ಯಾಕೆ ಸೌಮ್ಯಾಗ್ಯಾರ್ರಿ? ಯಾಕೋ ಗರಂ ಇದ್ದಂಥ ವ್ಯಕ್ತಿ ಶಾಂತ ಆಗ್ಯಾರ. ಎಲ್ಲಿದ್ದೀರಿ ಲಕ್ಷ್ಮಣ ಸವದಿ ಅವರೇ? ಏನು ನಿಮ್ಮದ ರಣತಂತ್ರ ಹೆಣಿತೀರಿ? ರಾಜ್ಯ ಸರ್ಕಾರ ಬುಗಿಲೆದ್ದ ಹೋಗೈತಿ. ರಾಜ್ಯದ ರಾಜಕಾರಣದಲ್ಲಿ ಅದಲ ಬದಲಾಗುವಂಥ ಪ್ರಸಂಗ ಬಂದೈತಿ. ನಿಮ್ಮ ಪಾತ್ರ ಏನು ಲಕ್ಷ್ಮಣ ಸವದಿ ಅವರೇ? ನೀವು ಮೊನ್ನೆ ಈ ಲೋಕಸಭಾ ಚುನಾವಣೆಯಲ್ಲಿ ನೀವು ಗೆದ್ದಂಥ 60-70 ಸಾವಿರ ಮತಗಳ ಅಂತರ ಅದನ್ನು 35,000ಕ್ಕೆ ತರ್ತೀರಿ ಅಂದ್ರೆ ರಾಜ್ಯದ ರಾಜಕಾರಣದಲ್ಲಿ ನಿಮ್ಮ ಪಾತ್ರ ಬಹು ಮುಖ್ಯ ಅಂತಿದ್ರು ಹೈಕಮಾಂಡ್ದವರು. ಆದರೂ ಸಹಿತ ನೀವು ಸೌಮ್ಯವಾಗಿ ಶಾಂತವಾಗಿ ಮೌನ ವಹಿಸಿದಿರಿ. ನೀವು ಮೌನ ವಹಿಸುವಂಥ ವ್ಯಕ್ತಿ ಅಲ್ಲ. ಯಾಕಂದರೆ ನಿಮ್ಮದೇ ಆದಂಥ ಕರ್ನಾಟಕ ರಾಜ್ಯಕ್ಕೆ ಕೊಡುಗೆಗಳು ಸಹಿತ ಅಪಾರ ಅದಾವ. ನೀವು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ನಿಮಗೆ ಸಾಕ್ಷಿಯಾಗಬಹುದು. ನೇರ ಮಾತಾಡ್ತೀರಿ. ಅದರ ಸಲುವಾಗಿ ನೀವು ನೇರ ಮಾತಾಡೋ ಸಲುವಾಗಿ ಯಾವ ರಣತಂತ್ರ ಹೆಣಿತೀರಿ? ಇವತ್ತು ರಾಜ್ಯದ ರಾಜಕಾರಣದಲ್ಲಿ ಏನು ನೀವು ಸಿದ್ದರಾಮಯ್ಯನ ಕೈ ಬಲಪಡಿಸ್ತೀರೋ, ಏನು DK ಶಿವಕುಮಾರ್ ಅವರ ಕೈ ಬಲಪಡಿಸ್ತಿರೋ? ಯಾವ ತಿರುವು ಪಡಿತೈತಿ ಲಕ್ಷ್ಮಣ ಸವದಿ ಅವರೇ? ನೀವೇ ಇನ್ನು ರಣತಂತ್ರ ಹೆಣೆದ ಬಗ್ಗೆ ಏನು ನಿಮ್ಮ ಗುಪ್ತ ಮೀಟಿಂಗ್ಗಳು ಸಹಿತ ಯಾವ ಪರಿಣಾಮ ಬೀರಾಕತ್ತಾವ ಇನ್ನು ಕಾದು ನೋಡ್ಬೇಕಲ್ರಿ. ಹಂಗಾದ್ರೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಸಾಹೇಬರು ಯಾಕೆ ಮೌನ ವಹಿಸಿದಾರ? ಏನು ತನ್ನ ರಣತಂತ್ರಗಳನ್ನ ಹೆಣಿತಾರ? ಇನ್ನು ಕಾದ ನೋಡಬೇಕು. ಈ ಖಡಕ ಜವಾರಿ ಕಾಕ ಸುದ್ದಿ ಸಂಗ್ರಹ ಮಾಡೋ ಸಲುವಾಗಿ ಕಾಕೋತ ಕೂತಾನ. ಸುದ್ದಿ ಬಂದ ತಕ್ಷಣ ಬಿತ್ತರಿಸ್ತೀನಿ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿಯೂರಿ. ನೀವು ಲೈಕ್ ಮತ್ತು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ.